ನಮ್ಮ ನಡೆಗೆ ಸರ್ವೋದಯದ ಕಡೆಗೆ ಬೆಳಗಿನಿಂದ ನಾವೆಲ್ಲರೂ ಕೂಡ ಪಾದಯಾತ್ರೆಯ ಮೂಲಕ ಈಗ ಅಜ್ಜಂಪುರವನ್ನು ತಲುಪಿದ್ದೀವಿ. ಸುಮಾರು ಒಂದು 21 ಕಿಲೋಮೀಟ್ರು ಪಾದಯಾತ್ರೆಯನ್ನು ಮಾಡಿ ಎಲ್ಲರೂ ಖುಷಿಯಿಂದ ಇದ್ದಾರೆ. ಅಂದರೆ ಜೀವನ ಖುಷಿಯಾಗಿರಬೇಕು, ಸುಖವಾಗಿರಬೇಕು, ಸಂತೋಷವಾಗಿರಬೇಕು. ಬದುಕು ಇದೆ. ಈ ಬದುಕಿನ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಕೃಷಿಯನ್ನು ಅವಲಂಬಿಸಿದ್ದೀವಿ, ಪರಿಸರವನ್ನು ಅವಲಂಬಿಸಿದ್ದೀವಿ, ಆರೋಗ್ಯವನ್ನು ಅವಲಂಬಿಸಿದ್ದೀವಿ, ಶಿಕ್ಷಣವನ್ನು ಅವಲಂಬಿಸಿದ್ದೀವಿ, ಜೊತೆಗೆ ರಾಜಕಾರಣವನ್ನು ಕೂಡ ಅವಲಂಬಿಸಿದ್ದೀವಿ. ಇವೆಲ್ಲವೂ ಕೂಡ ಒಂದು ಒಳ್ಳೆಯ ಮಾರ್ಗದ ಕಡೆ ಹೋಗಬೇಕು ಅನ್ನೋದು ಇದರ ಉದ್ದೇಶ. ಕೃಷಿ ಇವತ್ತು ಯಾವ ಹಂತಕ್ಕೆ ಬಂದಿದೆ ಅಂತಂದರೆ, ಕೃಷಿಯನ್ನು ಮಾಡುವಂಥ ಜನರೇ ಇಲ್ವೇನೋ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ರೈತ ದೇಶದ ಬೆನ್ನೆಲುಬು ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ರೈತನಿಂದ ಎಷ್ಟು ಉಪಯೋಗ ಪ್ರಯೋಜನ ಇದೆ ಅಂತೇಳಿ ಗೊತ್ತಿದ್ದೂ ಸಹ ರೈತರಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಒಂದು ವಚನದಲ್ಲಿ ಒಳ್ಳೆಯ ಮಾತನ್ನು ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕವ ಮಾಡುವ ಸದ್ಭಕ್ತಂಗೆ ಲಕ್ಷ್ಮಿ ಎತ್ತ ನೋಡಿದಳತ್ತ ತಾನೇ ತಾನಾಗಿಪ್ಪಳು. ಆತನ ತನು ಶುದ್ಧ, ಆತನ ಮನಶುದ್ಧ. ಸಾವಿರಾರು ಗಟ್ಟಲೆ ಆಗ್ಬಿಡ್ತಾವೆ. ಈಗ ಕೃಷಿಗೆ ಸಂಬಂಧಪಟ್ಟಂತ ಕಾಲೇಜುಗಳು ಎಷ್ಟಿದಾವೆ ಅಂತಂದ್ರೆ ಬೆರಳೆಣಿಕೆ ಮೇಲೆ ಎಣಿಸುವಷ್ಟಿದಾವೆ. ಈ ದೇಶ ಕೃಷಿ ಪ್ರಧಾನವಾದಂಥ ದೇಶ. ಕೃಷಿಗೆ ಸಂಬಂಧಪಟ್ಟಂತ ಕಾಲೇಜುಗಳು ಬೆರಳೆಣಿಕೆ ಮೇಲಿದ್ದಾವೆ. ಟೆಕ್ನಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜುಗಳು ನೂರಾರು ಸಾವಿರಾರುಗಳಷ್ಟೇ ಆಗಿದ್ದಾವೆ. ನಾವು ಆಡಳಿತ ಮಾಡ್ತಕ್ಕಂಥವರು ಕೃಷಿಯನ್ನು ಎಷ್ಟರ ಮಟ್ಟಿಗೆ ಅವಲಂಬಿಸಿ ಅವರಿಗೆ ಅನುಕೂಲ ಮಾಡ್ಕೊಂಡು ಕೊಡ್ತಾ ಇದ್ದೀವಿ ಅಂತೇಳಿ ಯೋಚನೆ ಮಾಡಬೇಕಾದಂಥ ಸಂದರ್ಭ ಇದು. ಜೊತೆಗೆ ಶಿಕ್ಷಣ ನಮಗೆಲ್ಲ ಗೊತ್ತಿದೆ. ಕರ್ನಾಟಕ ಅಂದರೆ ಕನ್ನಡ, ಕನ್ನಡದಲ್ಲೇ ಮಾತನಾಡೋದು, ಕನ್ನಡದಲ್ಲೇ ಬರೆಯೋದು, ಕನ್ನಡದಲ್ಲೇ ಓದೋದು. ಈ ಆಂಗ್ಲ ಮಾಧ್ಯಮದ ಈ ವಿಶೇಷತೆಗೆ ನಾವೆಲ್ಲ ಮನಸೋತು ಕನ್ನಡವನ್ನೇ ಮರೆಯುವಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ. ಇಂಗ್ಲಿಷ್ನಲ್ಲಿ ಮಾತನಾಡಿದ್ರೆ ಮಾತ್ರ ನಾವು ಬಹಳ ದೊಡ್ಡವರು, ಬುದ್ಧಿವಂತರು, ಜಾಣರು ಅಂತ ಹೇಳ್ಸಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟು ಮಟ್ಟಿಗೆ ನಾವು ಕನ್ನಡವನ್ನು ಮರ್ತಿದ್ದೀವಿ ಅಥವಾ ಮರ್ಸಿದ್ದೀವಿ ಅಂತಂದರೆ, ಸುಮ್ಮನೆ ನಿಮಗೆಲ್ಲ ಗೊತ್ತಾಗಲಿ ಅಂತೇಳಿ ಒಂದು ಹಾಸ್ಯವನ್ನು ಹೇಳ್ತೀವಿ. ತಂದೆಯನ್ನು ಕರ್ಕೊಂಡು ಬಾರಪ್ಪ ಅಂತ ಹೇಳಿದರು. ಆವಾಗ ವಿದ್ಯಾರ್ಥಿ ಹೇಳಿದ, ಸರ್ ನಮ್ಮನೇಲಿ ತಂದೆ ಇಲ್ಲ ಸರ್ ಅಂತ ಅಂದ. ಅವರಿಗೆ ತುಂಬ ನೋವಾಯಿತು. ಇನ್ನು 4ನೇ ತರಗತಿ 5ನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿ ಇಷ್ಟು ಬೇಗ ತಂದೆಯನ್ನು ಕಳ್ಕೊಂಡನಲ್ಲ ಅಂತೇಳಿ ತುಂಬ ನೋವಾಯಿತು. ಆಯ್ತಪ್ಪ, ತಂದೆ ಇಲ್ಲದ್ರ ಪರವಾಗಿಲ್ಲ, ತಾಯಿನಾದರೂ ಕರ್ಕೊಂಬಾರಪ್ಪ ಅಂತ ಹೇಳಿದರು. ಆ ವಿದ್ಯಾರ್ಥಿ ಮತ್ತೆ ಹೇಳಿದ, ಸರ್ ನಮ್ಮ ಮನೆಯಲ್ಲಿ ತಾಯಿನೂ ಇಲ್ಲ ಸರ್ ಅಂತ ಅಂದ. ಇಷ್ಟು ಚಿಕ್ಕ ವಯಸ್ಸಿಗೆ ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡದಾನೆ ಅಂತೇಳಿ ಮಾಸ್ತರಿಗೆ, ಶಿಕ್ಷಕರಿಗೆ ತುಂಬ ನೋವು ಆಯಿತು. ಅವನ ಬಗ್ಗೆ ಅನುಕಂಪನೂ ಬಂತು. ಆಯ್ತಪ್ಪ, ತಂದೆ ತಾಯಿ ಇಬ್ಬರು ಇಲ್ಲದ್ರ ಪರವಾಗಿಲ್ಲ, ಮತ್ತೆ ಮನೆಯಲ್ಲಿ ಯಾರಿದಾರಪ್ಪ ಅಂತ ಕೇಳಿದರು. ಆವಾಗ ವಿದ್ಯಾರ್ಥಿ ಹೇಳಿದ, ಸರ್ ನಮ್ಮ ಮನೆಯಲ್ಲಿ ಮಮ್ಮಿ ಮತ್ತು ಡ್ಯಾಡಿ ಇದ್ದಾರೆ ಸಾರ್ ಅಂತ ಅಂದ. ಅಂದ್ರೆ
ನಾವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಕನ್ನಡವನ್ನು ಆ ಮಕ್ಕಳಿಗೆ ಮರೆಸ್ತೀವಿ ಅಂತಂದರೆ, ಆ ಶಬ್ದವನ್ನು ಮರೆಸ್ತಾ ಇದೀವಿ ಅಂತಂದರೆ ಕನ್ನಡದ ಅಸ್ತಿತ್ವವನ್ನು ಉಳಿಸೋದು ಹೇಗೆ ಅಂತೇಳಿ ಆಲೋಚನೆ ಮಾಡಬೇಕೀಗ. ಹೀಗಾಗಿ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತಂದರೆ ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮವಾಗಿ ಮೆರಿಬೇಕು, ಬೆಳಿಬೇಕು. ಇದು ಎಲ್ಲರ ಆಶಯನೂ ಆಗಬೇಕು, ಸರ್ವೋದಯದ ಆಶಯನೂ ಕೂಡ ಇದು ಹೌದು. ತದನಂತರದಲ್ಲಿ ರಾಜಕಾರಣದ ಬಗ್ಗೆ ನಮ್ಮ ಮಹಿಮಾ ಪಟೇಲರು ಮಾತನಾಡಿದರು. ನಿಮಗೆಲ್ಲ ಗೊತ್ತಾಗಲಿ ಅಂತೇಳಿ ಒಂದು ಪ್ರಸಂಗವನ್ನು ನಿಮ್ಗೆ ಹೇಳ್ತೀವಿ ಅಷ್ಟೇ. ಆ ರಾಜಕಾರಣದ ವ್ಯವಸ್ಥೆಯನ್ನ ಅಥವಾ ರಾಜಕಾರಣದ ಮುಖಂಡರನ್ನ, ನಾಯಕರನ್ನ ನಾವೆಂತರನ್ನ ಅಪ್ಕೊಂಡಿದೀವಿ ಅಂತ ಅಂದ್ರೆ, ರಾಜಕಾರಣದಲ್ಲಿರ್ತಕ್ಕಂಥವರೆಲ್ಲ ಜಯಪ್ರಕಾಶ್ ನಾರಾಯಣ ಅಲ್ಲ ಅಂತೇಳಿ ಕಾವ್ಯಾನಂದ್ರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ. ನಾವು ಒಪ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳು ಅಥವಾ ನಾಯಕರುಗಳು ಎಂತರಿದ್ದಾರೆ ಅಂತಂದ್ರೆ, ಈಗ ಮಹಿಮಾ ಪಟೇಲ್ ಹೇಳಿದ್ರೆ 2004ನೇ ಇಸ್ವಿ ಚುನಾವಣೆಯ ಬಗ್ಗೆ. ಅದೇ ಸಂದರ್ಭದಲ್ಲಿ ಚುನಾವಣೆ ನಡೀತು. ಆ ನಡೆದಂತ ಸಂದರ್ಭದಲ್ಲಿ ಚುನಾವಣೆ ನಿಂತಿರ್ತಕ್ಕಂಥವ್ರು ಎಲ್ಲರಿಗೂ ಗೊತ್ತಿರ್ತಾವೆ ಇವೆಲ್ಲ. ಪ್ರಚಾರ ಮಾಡಿ ಮಾಡಿ ಮಾತಾಡಿ 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 ಅವರೆಲ್ಲ ಸುಸ್ತಾಗಿ ಹೋಗಿರ್ತಾರೆ. ಕೊನೆ ದಿವಸದ ಪ್ರಚಾರದಲ್ಲಿ ಕೊನೆ ಹಳ್ಳಿ ಬಹುತೇಕ 4:15 5 ಗಂಟೆ ಒಳಗೆ ಮುಗಿಬೇಕು ಮಾತು, ಅವ್ರ ಪ್ರಚಾರದ ಕಾರ್ಯ. ಈ ಅಭ್ಯರ್ಥಿ ಹಳ್ಳಿಗೆ ಹೋಗಿ ಮನೆಗೆ ಹೋಗಿ ಮಾತಾಡಿ ಮಾತಾಡಿ ನಮಸ್ಕಾರ ಮಾಡಿ ಸುಸ್ತಾಗಿ ಹೋಗಿದ್ದ. ಇನ್ನೇನು ಕೊನೆ ಹಳ್ಳಿಗೆ ಹೋಗಬೇಕು, ಕಾರಲ್ಲಿ ಕುತ್ಕೊಂಡಿದ್ರು. ಮುಂದೆ ಹೋಗ್ತಾ ಇತ್ತು, ಒಂದು 4 ಕಿಲೋಮೀಟರ್ ದೂರ ಇತ್ತು ಆ ಹಳ್ಳಿ. ಹೋಗೋದ್ರೊಳಗೆ ಸ್ವಲ್ಪ ತೂಕಡಿಕೆ ಬಂತು, ನಿದ್ದೆ ಮಾಡಕ್ಕೆ ಶುರು ಮಾಡಿ ತೂಕಡಿಕೆ ಬಂತು. ಬಹುತೇಕ ನಮ್ಮ ಹಳ್ಳಿಗಳಲ್ಲಿ ಎಮ್ಮಿಗಳೆಲ್ಲ ಮೇಯಕ್ಕೆ ಅಂತೇಳಿ ಹೊಲಕ್ಕೆ ಗದ್ದೆಗಳ ತೋಟಕ್ಕೆಲ್ಲ ಹೋಗಿರ್ತವೆ. ಅವು ಬರೋ ಸಮಯನೇ ಅದು 5 ಗಂಟೆ ಸಮಯ, 4:15 5 ಗಂಟೆ ಸಮಯ ಬರ್ತಿರ್ತವೆ. ಯಾರಿಗೆ ಬೇಕಾದರೂ ದಾರಿ ಬಿಡ್ಕೊಂಡು ಕೊಡ್ಬೋದು, ದಾರಿ ಬಿಡಿಸ್ಕೋಬಹುದು. ಎಮ್ಮಿಗಳಿಗೆ ಮಾತ್ರ ದಾರಿ ಬಿಡಿಸ್ಕೊಳಕ್ಕಾಗಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಒಂದು 10-15 ಎಮ್ಮೆ ಒಂದೇ ಸರಿ ದಾರಿಯಲ್ಲಿ ಬಂದವು. ಕಾರಲ್ಲಿ ಕುಂತದ್ದಾಗಿತ್ತ, ತೂಗುಡಿಕೆ ಬಂದಿತ್ತು, ಕೊನೆ ಹಳ್ಳಿಗೆ ಹೋಗ್ಬೇಕಾಗಿತ್ತು. ಎಮ್ಮಿಗಳು ಬಂದ ತಕ್ಷಣನೇ ಚಾಲಕರ ಡ್ರೈವರ್ ಏನ್ ಮಾಡಿದ್ರು, ಬ್ರೇಕ್ ಅಪ್ಲೈ ಮಾಡಿದ್ರು, ಚಕ್ಕನ ನಿಲ್ಸಿದ್ರು. ಹಿಂದ್ಗಡೆ ಕುಂತದ್ನಲ್ಲ ಈ ಅಭ್ಯರ್ಥಿ, ಚಕ್ಕನಂಗೆ ಡೋರ್ ತೆಗೆದು ಕೆಳಗಡೆ ಇಳಿದ್ಬಿಟ್ಟು, ದಯವಿಟ್ಟು ನನಗೆ ಓಟ್ ಹಾಕ್ಬೇಕು ನೀವು ಅಂತೇಳಿ ಕೆಳಗಡೆ ಇಳಿದ್ಬಿಟ್ಟ. ಇಂಥ ರಾಜಕಾರಣವನ್ನ, ಇಂಥ ರಾಜಕೀಯ ನೇತಾರರನ್ನ ನಾವು ಮುಖಂಡರು, ನಮ್ಮ ನಾಯಕರು ಅಂತೇಳಿ ಸ್ವೀಕಾರ ಮಾಡಿದೀವಲ್ಲ, ಇದು ಅತ್ಯಂತ ದುರಂತಮಯವಾಗಿರ್ತಕ್ಕಂಥ ರಾಜಕಾರಣ ಅನ್ನೋದನ್ನ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಅದಕ್ಕೆ ವಿರುದ್ಧವಾಗಿ ಜನರ ಮನಸ್ಸನ್ನ ಗೆಲ್ಲುವಂತ, ಜನೋಪಯೋಗಿ ಆಗಿರುವಂತ ಕೆಲಸವನ್ನ ಮಾಡ್ತಾ ಎಲ್ಲರ ಹೃದಯದಲ್ಲಿ ಇರುವಂತ ವ್ಯಕ್ತಿ ಯಾರಿರ್ತಾನೆ ಅವರು ರಾಜಕಾರಣ. ಅದಕ್ಕೆ ಅವ್ರು ಹೇಳೋದು, ರಾಜಕಾರಣದಲ್ಲಿರುವವರೆಲ್ಲರೂ ಜಯಪ್ರಕಾಶ್ ನಾರಾಯಣ ಅಲ್ಲ. JP ಚಳವಳಿ ಇಡೀ ದೇಶದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಂದೋಲನವನ್ನು ಸೃಷ್ಟಿ ಮಾಡ್ತು. ನಿನ್ನೆ ತಾನೇ ನಿಮಗೆಲ್ಲ ಗೊತ್ತಿದೆ, ಗಣರಾಜ್ಯೋತ್ಸವ ದಿನ. ಈ ಸಂವಿಧಾನದ ವಿಚಾರವನ್ನ, ಈ ಜಾರಿಗೆ ತಂದಂಥ ದಿನವನ್ನು ಅತ್ಯಂತ ಇಡೀ ದೇಶ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದೀವಿ. ನಾವು ನೀವೆಲ್ಲರೂ ಸೇರಿಕೆನೆ ಮಾಡಿದ್ದೀವಿ. ನಿನ್ನೆ ದಿವಸನೇ ಮತ್ತೊಂದು ವಿಷಯ ಏನು ಅಂತಂದ್ರೆ, ಈ ದೇಶಕ್ಕೆ ಮತ್ತೊಂದು ಹೊಸ ಸಂವಿಧಾನ ಬೇಕು ಅಂತೇಳಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ ಅನ್ನೋದನ್ನ ನೀವೆಲ್ಲ ಗಮನಿಸಿರ್ಬೇಕು. ಅಂದ್ರೆ ಯಾರು ಸಂವಿಧಾನವನ್ನ ಒಪ್ಕೊಳ್ತಾರೆ, ಒಪ್ಕೊಳ್ಳೋದಿಲ್ಲ ಅನ್ನೋದು ಇಲ್ಲಿ ಮುಖ್ಯ. ಈಗ ಇರ್ತಕ್ಕಂಥ ಇನ್ನೊಂದು ಸಂವಿಧಾನ ತಯಾರಾಗಿದೆ ಅಂತಂದ್ರೆ ಇರೋ ಸಂವಿಧಾನ ಸರಿ ಇಲ್ಲ ಅಂತದ ಅರ್ಥ. ಯಾವುದೇ ಕಾರಣಕ್ಕೂ ಈ ರೀತಿಯಾಗಿರ್ತಕ್ಕಂಥ ಆ ಸಂವಿಧಾನಕ್ಕೆ ಏನು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ದೇಶಕ್ಕೆ ಸಂವಿಧಾನದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ, ಆ ಸಂವಿಧಾನವನ್ನು ನಾವೆಲ್ಲರೂ ಕೂಡ ಗೌರವದಿಂದ ಸ್ವೀಕಾರ ಮಾಡಬೇಕು, ಗೌರವದಿಂದ ನಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಏನು ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಹೊಸ ಸಂವಿಧಾನ ಬೇಕು, ವೇದಾಧ್ಯಯನ ಮಾಡಿರ್ತಕ್ಕಂಥವ್ರು ಮಾತ್ರ ಚುನಾವಣೆಗೆ ನಿಲ್ಲಬೇಕು, ಬೇರೆಯವ್ರು ನಿಲ್ಲಂಗಿಲ್ಲ, ಈ ರೀತಿಯಾಗಿರ್ತಕ್ಕಂಥ ಘೋಷಣೆಗಳಿಂದವೋ
ಆ ಘೋಷಣೆಗಳನ್ನು ನಾವೆಲ್ಲರೂ ಕೂಡ ಕಡಾಖಂಡಿತವಾಗಿ ಖಂಡಿಸುವಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಜೊತೆಗೆ ಮತದಾನವನ್ನು ಮಾಡುವಂಥ ಹಕ್ಕು ಒಂದು ಎರಡು ಕೋಮಿನ ಜನ ಬಿಟ್ಟರೆ ಇನ್ನೆಲ್ಲರಿಗೂ ಅವಕಾಶ ಇದೆ. ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಭಾರತೀಯನೇ. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬನೂ ಕೂಡ ಭಾರತೀಯನೇ. ಅಲ್ಲಿ ಬೇರೆ ಬೇರೆ ಒಂದು ಮುಸಲ್ಮಾನ್ ಜನಾಂಗ ಮತ್ತೊಂದು ಕ್ರಿಶ್ಚಿಯನ್ ಜನಾಂಗಕ್ಕೆ ಮಾತ್ರ ಮತದಾನದ ಹಕ್ಕನ್ನು ಬಿಟ್ಟು ಅವರಿಗೆ ಮಾತ್ರ ಅವಕಾಶ ಇಲ್ಲ. ಇನ್ನು ಸಿಕ್ಕು ಮತ್ತು ಜೈನ, ಬುದ್ಧ, ಬೌದ್ಧ ಬೇರೆ ಬೇರೆ ಜನಾಂಗಕ್ಕೆ ಮಾತ್ರ ಅವಕಾಶ ಇದೆ ಅಂತಂದ್ರೆ ಈ ತಾರತಮ್ಯವನ್ನು ನಾವೆಷ್ಟರ ಮಟ್ಟಿಗೆ ಸುಧಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು, ಆತ್ಮಾವಲೋಕನ ಮಾಡಿಕೊಳ್ಬೇಕು. ಈ ಸರ್ವೋದಯದ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಸರ್ವರ ಆಶಯವನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ಇದ್ರ ಬಗ್ಗೆ ನಾವು ಆತ್ಮಾವಲೋಕನ ಮಾಡ್ಕೊಂಡ್ರೆ ನಾವೆಲ್ಲರೂ ಕೂಡ ಸರ್ವೋದಯದ ಕಡೆಗೆ ಹೆಜ್ಜೆ ಹಾಕಲಿಕ್ಕೆ ನಿಜವಾಗ್ಲೂ ಕೂಡ ಸಶಕ್ತರು ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತೇವೆ.